ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂಡಿಯನ್ ಪೋಸ್ಟ್ ಡಿಎಸ್ಸಿನ ಸ್ಪೆಷಲ್ ಭರ್ತಿ 30,040 ಅಂದರ ಒಂದು ಸಿಕ್ಸ್ತ್ ಮೆರಿಟ್ ಲಿಸ್ಟನ್ನು ಯಾವ ಒಂದು ಟೈಮಿಗೆ ಅಂದರೆ ಒಂದು ಯಾವ ಡೇಟಿಗೆ ಬಿಡುಗಡೆಯನ್ನು ಮಾಡ್ತಾರೆ, ಹಾಗೆ ಅದರ ಜೊತೆಗೆ ಸಿಕ್ಸ್ತ್ ಮೆರಿಟ್ ಲಿಸ್ಟಲ್ಲಿ ಎಷ್ಟು ಪರ್ಸೆಂಟೇಜ್ ಇರುವಂತಹ ವಿದ್ಯಾರ್ಥಿಯದ್ದು ಸೆಲೆಕ್ಷನ್ ಆಗುತ್ತೆ, ಹಾಗೆ ಅದರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಸಿಕ್ಸ್ತ್ ಮೆರಿಟ್ ಲಿಸ್ಟನ್ನು ಯಾವ ರೀತಿಯಾಗಿ ಚೆಕ್ ಮಾಡೋದು, ಹಾಗೆ ಅದರ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಎಲ್ಲಿಯವರೆಗೆ ಬರುತ್ತೆ ಅನ್ನೋದನ್ನು ತಿಳಿಸ್ಕೊಂಡ್ಬರ್ತೀನಿ. ಅದಕ್ಕಿಂತ ಮುಂಚೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಕೊಡಿ, ಹಾಗೆ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ತಡ ಮಾಡೋದಕ್ಕೆ ಡೈರೆಕ್ಟಾಗಿ ಟಾಪಿಕ್ಗೆ ಹೋಗೋಣ. ಮೊದಲಿಗೆ ಒಂದು 5ನೇ ಮೆರಿಟ್ ಲಿಸ್ಟಿನ ಡೇಟನ್ನು ಬಿಟ್ಟಂತಹ ಒಂದು ಸಮಯದಲ್ಲಿ ಒಂದು 10 ದಿನಗಳ ಕಾಲ ಒಂದು ಪರ್ಸೆಂಟೇಜ್ ಅಂದರೆ ಅವರು ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಳ್ತಾರೆ. ಆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಫುಲ್ಲಪ್ ಆಗಿ ಅವರು ಮುಗಿಸಿದ ತಕ್ಷಣ ಒಂದು 5 ದಿವಸಗಳ ಕಾಲ ಒಂದು ಎಕ್ಸ್ಟ್ರಾ ಟೈಮಿಂಗನ್ನು ಕೊಡ್ತಾರೆ. ಅದರಲ್ಲಿ ಕೂಡ ಯಾರು ಒಂದಿಷ್ಟು ಮಂದಿ ಫೇಕ್ ಇರ್ತಾರೆ. ಯಾಕಪ್ಪ ಅಂತಂದರೆ ಅವರು ಒಂದು ಪರ್ಸೆಂಟೇಜು ಅಷ್ಟು ಒಂದು ಹೈ ಲೆವೆಲ್ ಪರ್ಸೆಂಟೇಜ್ ಇರೋದಿಲ್ಲ, ಆದರೂ ಕೂಡ ಒಂದು ಜಾಬ್ ಆಸೆಗೋಸ್ಕರ ಒಂದು ಪರ್ಸೆಂಟೇಜನ್ನು ಹಾಕಿರ್ತಾರೆ. ಅವರು ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಹೊರಗಡೆಯನ್ನು ಹೋಗ್ತಾರೆ. ಹಾಗೆ ಅಲ್ಲಿ ಒಂದು ಲೋ ಲೆವೆಲ್ ಕಟ್ ಆಫ್ ಅಂದರೆ ಒಂದು ಗುಜರಾತಲ್ಲಿ ಏನಪ್ಪ ಅಂತಂದರೆ ಒಂದು 80% ಇರುವಂತಹ ವಿದ್ಯಾರ್ಥಿಯದ್ದು, ಹಾಗೆ 60% ಇರುವಂತಹ ವಿದ್ಯಾರ್ಥಿಯದ್ದು ಕೂಡ ಏನಪ್ಪ ಅಂದರೆ ಗುಜರಾತಲ್ಲಿ ಸೆಲೆಕ್ಷನ್ ಆಗ್ತಾ ಇದ್ದಾರೆ. ನನಗೆ ಕಮೆಂಟ್ ಮಾಡುವಂತಹ ವಿದ್ಯಾರ್ಥಿಗಳದ್ದು ಏನಪ್ಪ ಅಂದರೆ 80% ಇರುವಂತಹ ವಿದ್ಯಾರ್ಥಿಗಳು ನನಗೆ ಒಂದು ಕಮೆಂಟನ್ನು ಮಾಡ್ತಾರೆ, ನಮ್ದು ಯಾವಾಗ ಆಗುತ್ತೆ ಅಂತ ಒಂದಿಷ್ಟು ಮಂದಿ ಕಮೆಂಟ್ ಮಾಡ್ತಾರೆ. ಆದರೆ ಏನಪ್ಪ ಅಂತಂದರೆ ಒಂದು ಈಗಾಗಲೇ ನೀವೇನಂದರೆ ಗುಜರಾತಲ್ಲಿ ಇದ್ದಿದ್ರೆ ನಿಮ್ಮ ಒಂದು ಸೆಲೆಕ್ಷನ್ ಪ್ರೊಸೆಸ್ ಮುಗಿದು ಹೋಗ್ತಿತ್ತು. ಯಾಕಪ್ಪ ಅಂತಂದರೆ ಅಲ್ಲಿಯ ಒಂದು ದೊಡ್ಡ ರಾಜ್ಯ ಆಗಿರ್ಬೋದು ಕೂಡ, ಆದರೂ ಕೂಡ ಅಲ್ಲಿ ಒಂದು ಇಷ್ಟು ಲೋ ಲೆವೆಲ್ ಕಟ್ ಆಫ್ ಹೋಗುತ್ತೆ. ಅಂದರೆ ಒಂದು 80% ಇರುವಂತಹ ವಿದ್ಯಾರ್ಥಿಯದ್ದು ಒಂದು ಲೋ ಲೆವೆಲ್ ಕಟ್ ಆಫ್ ಹೋಗುತ್ತೆ. ಅದಕ್ಕೋಸ್ಕರ ಅಲ್ಲಿ ವಿದ್ಯಾರ್ಥಿಯದ್ದು ಸೆಲೆಕ್ಷನ್ ಆಗುತ್ತೆ. ಇನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಏನಪ್ಪ ಅಂತಂದರೆ 90% ಇರುವಂತಹ ವಿದ್ಯಾರ್ಥಿಯದ್ದು ಸೆಲೆಕ್ಷನ್ ಆಗ್ತಾ ಇದೆ. ಇನ್ನು ಒಂದು ಸಿಕ್ಸ್ತ್ ಮೆರಿಟ್ ಲಿಸ್ಟ್ ಬಿಡುಗಡೆ ಮಾಡುವಂತಹ ಒಂದು ಡೇಟನ್ನು ನೋಡೋದಾದರೆ ಸಿಕ್ಸ್ತ್ ಮೆರಿಟ್ ಲಿಸ್ಟನ್ನು ಈ ಒಂದು ಡಿಸೆಂಬರ್ ಎಂಡಿನವರೆಗೂ ಒಂದು ಸಿಕ್ಸ್ತ್ ಮೆರಿಟ್ ಲಿಸ್ಟನ್ನು ಬಿಡುಗಡೆಯನ್ನು ಮಾಡ್ತಾರೆ. ಆ ಬಿಡುಗಡೆಯನ್ನು ಮಾಡಿದ ತಕ್ಷಣ ನಾನು ನಿಮಗೆ ಅಪ್ಡೇಟನ್ನು ಕೊಡ್ತೀನಿ. ಅದಕ್ಕೋಸ್ಕರ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಕೊಡಿ, ಹಾಗೆ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡಿ. ಹಾಗೆ ಅದರ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಈ ಒಂದು ಸಿಕ್ಸ್ ಮೆರಿಟ್ ಲಿಸ್ಟು ಆಗಿರ್ಬೋದು, ಸೆಕೆಂಡು, ಫಸ್ಟು, ಥರ್ಡು, ಫೋರ್ತು ಈ ಮೆರಿಟ್ ಲಿಸ್ಟನ್ನು ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂತಲೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ಒಂದು ಅಗದಿ ಲೋ ಲೆವೆಲ್ ಕಟ್ ಆಫ್ ಹೋಗುವಂತಹ ರಾಜ್ಯವನ್ನು ನೋಡೋದಾದರೆ ಒಂದು ಅಸ್ಸಾಮಲ್ಲಿ ಅಗದಿ ಲೋ ಲೆವೆಲ್ ಕಟ್ ಆಫ್ ಹೋಗುತ್ತೆ. ನಾರ್ತ್ ಈಸ್ಟು ಹಾಗೆ ಮಹಾರಾಷ್ಟ್ರ ನಮ್ಮ ಪಕ್ಕದ ರಾಜ್ಯದಲ್ಲಿ ಏನಪ್ಪ ಅಂತಂದರೆ ಒಂದು 60% ಇರುವಂತಹ ವಿದ್ಯಾರ್ಥಿಯದ್ದು ಒಬ್ಬೊಂದು ಸೆಲೆಕ್ಷನ್ ಆಗಿದೆ. ಹಾಗೆ ಅದರ ಜೊತೆಗೆ ಒಂದು 80% ಇರುವಂತಹ ವಿದ್ಯಾರ್ಥಿಯದ್ದು ಮಹಾರಾಷ್ಟ್ರ, ಅದು ನಮ್ಮ ಕರ್ನಾಟಕ ರಾಜ್ಯಕ್ಕಿಂತಲೂ ದೊಡ್ಡ ರಾಜ್ಯ, ಆದರೂ ಕೂಡ ಅಲ್ಲಿ ಒಂದು ಅಷ್ಟು ಒಂದು ಲೋ ಲೆವೆಲ್ ಪರ್ಸೆಂಟ್ ಇರುವಂತಹ ವಿದ್ಯಾರ್ಥಿಯದ್ದು ಸೆಲೆಕ್ಷನ್ ಆಗ್ತಾ ಇದೆ. ಆದರೆ ನಮ್ಮ ರಾಜ್ಯದಲ್ಲಿ ಈಗ ಇನ್ನೂ ಏನಪ್ಪ ಅಂತಂದರೆ 90 ಒಂದು ಅಬೋ ಅಥವಾ 90% ಇಲ್ಲೇ ಒಂದು ಗುದ್ದಾಡ್ತಾ ಇದೆ. ಯಾಕಪ್ಪ ಅಂತಂದರೆ ಇಲ್ಲಿ ಒಂದು ಹೆಚ್ಚಿನವಾದಂಥ ಕಾಂಪಿಟೇಷನ್ ಇರೋದ್ರಿಂದ ನಮ್ಮ ರಾಜ್ಯದಲ್ಲಿ ಆಗೋದು ತುಂಬಾ ಕಷ್ಟ. ಹಾಗೆ ಇನ್ನೂ ಒಂದು ಡಾಕ್ಯುಮೆಂಟ್ ವೀಡಿಯೋನ ಈಗ ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ಯಾವ ಸಿಕ್ಸ್ತ್ ಮೆರಿಟ್ ಲಿಸ್ಟನ್ನು ಚೆಕ್ ಮಾಡೋದು ಅಂತ ತಿಳ್ಕೊಂಬರೋಣ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋದಕ್ಕೆ ಡೈರೆಕ್ಟಾಗಿ ಒಂದು ಸ್ಕ್ರೀನ್ ಮೇಲೆ ಹೋಗೋಣ. ಈಗ ನಾವು ಒಂದು ಇಂಡಿಯನ್ ಪೋಸ್ಟ್ GDS ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿದ್ದೀವಿ. ಇಲ್ಲಿ ಒಂದು GDS ಒಂದು ಮೆರಿಟ್ ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ. ಇದು ಮೊದಲಿಗೆ ಒಂದು GDSನ ಒಂದು ಮೇ ತಿಂಗಳಲ್ಲಿ ಬಿಡುಗಡೆ ಮಾಡಿರುವಂತಹ ಒಂದು ಮೆರಿಟ್ ಲಿಸ್ಟು. ಅದರ ಕೆಳಗಡೆ ನೋಡ್ಬೋದು GDS 2023 ಶೆಡ್ಯೂಲ್ ಟು ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ಸ್ ಅಂತ ಇದೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಒಂದು ರಾಜ್ಯಗಳು ಓಪನ್ ಆಗುತ್ತೆ. ನಿಮ್ಮ ರಾಜ್ಯ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಂಡು ನೀವು ಒಂದು ಮೆರಿಟ್ ಲಿಸ್ಟನ್ನು ಚೆಕ್ ಮಾಡ್ಕೋಬೋದು. ಉದಾಹರಣೆಗೆ ಒಂದು ರಾಜ್ಯವನ್ನು ಸೆಲೆಕ್ಟ್ ಮಾಡ್ಕೋತೀನಿ, ನಮ್ಮ ಪಕ್ಕದ ರಾಜ್ಯ ಮಹಾರಾಷ್ಟ್ರವನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಶಾರ್ಟ್ ಲಿಸ್ಟ್ ಆಫ್ ದ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ಸ್ ಅಂತ ಓಪನ್ ಆಗುತ್ತೆ. ಇಲ್ಲಿ ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು, ಫಿಫ್ತು ಇರುತ್ತೆ. ಇದರಲ್ಲಿ ನಾವೇನಪ್ಪ ಅಂತಂದರೆ ಒಂದು 5ನೇ ಮೆರಿಟ್ ಲಿಸ್ಟನ್ನು ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಮೆರಿಟ್ ಲಿಸ್ಟು ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಒಂದು ಮೆರಿಟ್ ಲಿಸ್ಟು ಓಪನ್ ಆಗುತ್ತೆ. ಇಲ್ಲಿ ಏನಪ್ಪ ಅಂತಂದರೆ ಮೊದಲನೇ ಒಂದು ಪೇಜ್ನಲ್ಲಿ ಏನಪ್ಪ ಅಂತಂದರೆ 87 ಇರುವಂತಹ ವಿದ್ಯಾರ್ಥಿಯದ್ದು ಸೆಲೆಕ್ಷನ್ ಆಗ್ತಾ ಇದೆ. ಹಾಗೆ ಇಲ್ಲಿ ಕೆಳಗಡೆ ಒಂದು ಲಿಸ್ಟಲ್ಲಿ ನಾನು ನೋಡಿರುವಂಥ ಒಂದು 60%, 69 ಇರುವಂಥ ಪರ್ಸೆಂಟೇಜ್ ಇರುವಂಥ ವಿದ್ಯಾರ್ಥಿಯದ್ದು ಸೆಲೆಕ್ಷನ್ ಆಗಿದೆ. ಇಲ್ಲಿ ನೋಡ್ಬೋದು ಒಂದು 84 ಇರುವಂತಹ ವಿದ್ಯಾರ್ಥಿಯದ್ದು ಇಲ್ಲಿ ಒಂದು ಸೆಲೆಕ್ಷನ್ ಆಗ್ತಾ ಇದೆ. ಅದರ ಕೆಳಗಡೆ ಒಂದು ಲಿಸ್ಟನ್ನು ಓಪನ್ ಮಾಡ್ತೀನಿ ನೋಡಿ. ಈಗ ಇಲ್ಲಿ ನೋಡಿ ಫ್ರೆಂಡ್ಸ್, ಒಂದು 80% ಇರುವಂತಹ ವಿದ್ಯಾರ್ಥಿಯದ್ದು, ಹಾಗೆ 81 ಈ ಒಂದು ಲಿಸ್ಟಲ್ಲಿ ಏನಪ್ಪ ಅಂತಂದರೆ 81 ಇರುವಂತಹ ವಿದ್ಯಾರ್ಥಿಯದ್ದು ಕೂಡ ಸೆಲೆಕ್ಷನ್ ಆಗಿದೆ. ಹಾಗೆ ಅದರ ಜೊತೆಗೆ 82 ಇಲ್ಲಿ ಒಂದು 69 ಇರುವಂತಹ ವಿದ್ಯಾರ್ಥಿಯದ್ದು ಸೆಲೆಕ್ಷನ್ ಆಗಿದೆ. ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ಬೋದು ಒಂದು 69 ಇರುವಂತಹ ವಿದ್ಯಾರ್ಥಿಯದ್ದು ಒಂದು ಸೆಲೆಕ್ಷನ್ ಆಗಿದೆ. ಎಲ್ಲಿ ಏನಪ್ಪ ಅಂತಂದರೆ ಮಹಾರಾಷ್ಟ್ರದಲ್ಲಿ ಒಂದು ಸೆಲೆಕ್ಷನ್ ಆಗಿದೆ. ಹಾಗೆ ಇನ್ನೊಂದು ಗುಜರಾತ್ ರಾಜ್ಯವನ್ನು ನೋಡೋಣ. ಅಲ್ಲಿ ಅಗದಿ ಲೋ ಲೆವೆಲ್ ಕಟ್ ಆಫ್ ಹೋಗುವಂತಹ ರಾಜ್ಯ ಅದು ಗುಜರಾತು. ಹಿಂದಿನ ಒಂದು ಮೆರಿಟ್ ಲಿಸ್ಟಲ್ಲಿ ಒಂದು ಲೋ ಲೆವೆಲ್ ಕಟ್ ಆಫ್ ಹೋಗಿರ್ತಿಲ್ಲ.
ಈ ಮೆರಿಟ್ ಲಿಸ್ಟಲ್ಲಿ ಅಂದರೆ ಒಂದು ಮೇ ತಿಂಗಳಲ್ಲಿ ಬಿಡುಗಡೆ ಮಾಡಿರುವಂಥದ್ದು. ಇಲ್ಲಿ ನೋಡೋಣ, ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ಒಂದು 5ನೇ ಮೆರಿಟ್ ಲಿಸ್ಟು ಓಪನ್ ಆಗುತ್ತೆ. ಓಪನ್ ಆಗ್ತಾ ಇಲ್ಲ, ಇಲ್ಲಿ ನೋಡಿ ಈಗ ಓಪನ್ ಆಗ್ತಾ ಇದೆ. ಇಲ್ಲಿ ನೋಡ್ಬೋದು ಮೊದಲನೇ ಪೇಜಿನಲ್ಲಿ ಏನಪ್ಪ ಅಂದರೆ 80 to 83 ಇರುವಂತಹ ವಿದ್ಯಾರ್ಥಿಯದ್ದು ಸೆಲೆಕ್ಷನ್ ಆಗ್ತಾ ಇದೆ. ಎಲ್ಲಿ ಅಪ್ಪ ಅಂದರೆ ಗುಜರಾತಲ್ಲಿ. ಇನ್ನು ಕೆಳಗಡೆ ಒಂದು ಗುಜರಾತಲ್ಲಿ ಕೂಡ ಹೆಚ್ಚಿನ ಕಾಂಪಿಟೇಷನ್ ಇದೆ, ಆದರೂ ಕೂಡ ಒಂದು ಅಲ್ಲಿ ಇಷ್ಟು ಪರ್ಸೆಂಟೇಜ್ ಇರುವಂತಹ ವಿದ್ಯಾರ್ಥಿಯದ್ದು ಸೆಲೆಕ್ಷನ್ ಆಗ್ತಾ ಇದೆ. ಇಲ್ಲಿ ಕೆಳಗಡೆ ಇಲ್ಲಿ ನೋಡ್ಬೋದು 70% ಇರುವಂತಹ ವಿದ್ಯಾರ್ಥಿಯದ್ದು ಕೂಡ ಸೆಲೆಕ್ಷನ್ ಆಗಿದೆ. ಹಾಗೆ ಇಲ್ಲಿ ಒಂದು 79, 71 ಇರುವಂತಹ ವಿದ್ಯಾರ್ಥಿಯದ್ದು ಒಂದು ಗುಜರಾತಲ್ಲಿ ಸೆಲೆಕ್ಷನ್ ಆಗ್ತಾ ಇದೆ. ಇನ್ನು ಕೆಳಗಡೆ ಒಂದು ಪೇಜ್ನಲ್ಲಿ ನೋಡೋದಾದರೆ ಇಲ್ಲಿ ಏನಪ್ಪ ಅಂತಂದರೆ ಒಂದು 80% ಇರುವಂತಹ, ಹಾಗೆ 77 ಇರುವಂತಹ ವಿದ್ಯಾರ್ಥಿಯದ್ದು, 77 ಇರುವಂತಹ ವಿದ್ಯಾರ್ಥಿಯದ್ದು ಕೂಡ ಒಂದು ಸೆಲೆಕ್ಷನ್ ಆಗ್ತಾ ಇದೆ. ಹಾಗೆ ಅದರ ಕೆಳಗಡೆ ಲಿಸ್ಟು ಇದು ಟೋಟಲಾಗಿ 5 ಪೇಜ್ಗಳಿದೆ. 5 ಪೇಜಲ್ಲೂ ಕೂಡ ಒಂದು 80% ಇರುವಂಥ ವಿದ್ಯಾರ್ಥಿಯದ್ದು ಒಂದು ಸೆಲೆಕ್ಷನ್ ಆಗ್ತಾ ಇದೆ. ಆದರೆ ನಮ್ಮ ರಾಜ್ಯದಲ್ಲಿ ತುಂಬ ಕಾಂಪಿಟೇಷನ್ ಇರೋದ್ರಿಂದ ನಮ್ಮ ರಾಜ್ಯದಲ್ಲಿ ಸೆಲೆಕ್ಷನ್ ಪ್ರೊಸೆಸ್ಸು ಒಂದು ಸ್ವಲ್ಪ ಅಂದರೆ ಒಂದು 80% ಬರೋದು ತುಂಬಾ ಡೌಟ್ ಆಗುತ್ತೆ. ಯಾಕಪ್ಪ ಅಂತಂದರೆ ನಮ್ಮ ರಾಜ್ಯದಲ್ಲಿ ಹೈ ಲೆವೆಲ್ ಕಾಂಪಿಟೇಷನ್ ಇರೋದ್ರಿಂದ ಈ ಥರ ಆಗ್ತಾ ಇದೆ. ಹಾಗೆ ಇನ್ನು ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೋಸ್ಕರ ನೀವು ಎಲ್ಲಿ ಹೋಗ್ಬೇಕಂತ ಅಂದರೆ ಇಲ್ಲಿ ನೋಡ್ಬೋದು, ನಾನು ತೋರಿಸ್ತೀನಿ ನಿಮಗೆ. ಡಾಕ್ಯುಮೆಂಟ್ಸ್ ಟು ಬಿ ವೆರಿಫೈ, ಇಲ್ಲಿ ನೋಡಿ ಡಾಕ್ಯುಮೆಂಟ್ಸ್ ಟು ಬಿ ವೆರಿಫೈಡ್ ವಿತ್ ಅಂತ ಇರುತ್ತೆ. ಇಲ್ಲಿ ಹೋಗಿ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ನೀವು ಮಾಡ್ಕೊಳ್ಬೋದು. ಹಾಗೆ ಅದ್ರ ಜೊತೆಗೆ ಇನ್ನೂ ಒಂದು ನಿಮ್ಮ ಒಂದು ನಿವಾಸ ಪ್ರಮಾಣ ಪತ್ರ, ಡೊಮೆಸೈಲ್ ಸರ್ಟಿಫಿಕೇಟ್, ಹಾಗೆ ಆಧಾರ್ ಕಾರ್ಡು, ನಿಮ್ಮ ಒಂದು ಪ್ಯಾನ್ ಕಾರ್ಡು, ಹಾಗೆ ನಿಮ್ಮ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಅದನ್ನು ತೆಗೆದುಕೊಂಡು ಹೋದರೆ ಮಾತ್ರ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ಕೊತಾರೆ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ಬಗ್ಗೆ ತಮಗೆ ಅನ್ನಿಸ್ತಂದ್ರೆ ಲೈಕ್ ಮತ್ತು ಕಮೆಂಟ್ಗಳನ್ನು ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ.